ನಮಸ್ಕಾರ. ಅವನಿ ಡಿಸೈನ್ಸ್ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಇಷ್ಟು ಪುಟಾಣಿ ಬಟ್ಟೆಯಿಂದ ಇನ್ನೊಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಕೊನೆವರೆಗೂ ಮಿಸ್ ಮಾಡದೆ ನೋಡಿ ವಿಡಿಯೋ. ಇವತ್ತಿನ ಸಿಂಪಲ್ ಆದ ಒಂದು ವಿಡಿಯೋವನ್ನ ಸ್ಟಾರ್ಟ್ ಮಾಡಿ ಬಿಡೋಣ ಬನ್ನಿ. ನಾನು ಇವತ್ತು ಏನ್ ಮಾಡ್ತಿದ್ದೀನಪ್ಪ ಅಂದ್ರೆ ಪೈಪಿಂಗ್ ಅನ್ನ, ಡೋರಿಯನ್ನ ನಮ್ಮ ಬ್ಲೌಸಿಗಾಗ್ಲಿ ಡ್ರೆಸ್ಸಿಗಾಗ್ಲಿ ತೆಳುವಾಗಿ ಬರೋ ರೀತಿಯಲ್ಲಿ ಹೇಗೆ ಹೊಲಿಬಹುದು ಅಂತ ಒಂದು ಸಿಂಪಲ್ ಮೆಥಡ್ ಅನ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಏನು ಎತ್ತ ಏನೇನ್ ಬೇಕು ಅಂತ ನೋಡೇ ಬಿಡೋಣ. ಈಗ ಫಸ್ಟ್ ಏನ್ ಮಾಡಬೇಕು, ಸ್ಟಾರ್ಟಿಂಗ್ ಅಲ್ಲಿ ಜಸ್ಟ್ ಹೀಗೆ ಒಂದು ಕಟ್ ಮಾಡ್ಕೊಬೇಕು. ಹೀಗೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ರೀತಿಯಾದ ಒಂದು ಗಟ್ಟಿ ದಾರವನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಗಟ್ಟಿ ದಾರ ಇಲ್ಲ ಅಂತ ಆದ್ರೆ ನೀವೇನ್ ಮಾಡಿ, ನೀವು ಬಟ್ಟೆ ಹೊಲಿಯೋ ದಾರವನ್ನೇ 7-8 ಇದನ್ನಾಗಿ 7-8 ಎಳೆಯಾಗಿ ದಾರವನ್ನ ರೆಡಿ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲೊಂದು ನಾಟ್ ಅನ್ನ ಹಾಕೊಳ್ಳಿ. ನಾಟ್ ಅನ್ನ ಹಾಕೊಂಡು ಈ ತುದಿಯಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಬೇಕು ಅನ್ನೋದಕ್ಕಿಂತ ಇದರ ಮಧ್ಯ ಸ್ಟಿಚ್ ಬರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಹೀಗಿಟ್ಕೊಂಡು ಹೀಗೆ ಫೋಲ್ಡ್ ಮಾಡಬೇಕು. ಇಲ್ಲೊಂದು ಹೀಗೆ ಸ್ಟಿಚ್ ಬರ್ಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಡ್ ಬರ್ತೀನಿ. ಆಮೇಲೆ ಏನ್ ಮಾಡ್ಬೇಕಂತ ತೋರಿಸ್ತೀನಿ ನೋಡಿ. ಈಗ ಸ್ಟಿಚ್ ಮಾಡೋಣ ಬನ್ನಿ. ನಾವೀಗೇನು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕರೆಕ್ಟಾಗಿ ಒಂದು 4-5 ಸಾರಿ ಬರೋ ರೀತಿಯಲ್ಲಿ ನಾವು ಸ್ಟಿಚ್ಚನ್ನು ಮಾಡ್ಕೊಬೇಕು. ಎಷ್ಟು ಅಂದರೆ ನಾವು ಲಾಸ್ಟಲ್ಲಿ ಎಳಿಬೇಕಾಗತ್ತಲ್ಲ, ಅದಕ್ಕಾಗಿ 4-5 ಸರಿ ಗಟ್ಟಿಯಾಗಿ ಸ್ಟಿಚ್ ಮಾಡ್ಕೊಬೇಕು, ಬಿಟ್ಕೊಬಾರ್ದು. ಮತ್ತು ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿ, ಈ ರೀತಿಯಾಗಿ ಫೋಲ್ಡನ್ನು ಮಾಡಿಕೊಂಡು ದಾರದ ಮೇಲ್ಗಡೆ ನಮ್ಮ ಸ್ಟಿಚ್ ಬರಬಾರ್ದು. ದಾರ ಮತ್ತು ಬಟ್ಟೆ ಎರಡರ ಪಕ್ಕದಲ್ಲಿ ನಮಗೆ ಸ್ಟಿಚ್ ಬರಬೇಕು. ಆವಾಗ ನಮ್ಮ ಪೈಪಿಂಗ್ ಇದೆಯಲ್ಲ, ನೀವು ಎಷ್ಟು ಸಣ್ಣ ದಾರ ತಗೋತೀರೋ ಅಷ್ಟು ಸಣ್ಣದಾಗಿ ಪೈಪಿಂಗು ಬರುತ್ತೆ. ತುಂಬ ಈಸಿಯಾದ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಯಾವ ರೀತಿಯಾಗಿ, ನಾನು ಈ ರೀತಿಯಾಗಿ ಪೈಪಿಂಗನ್ನು ಮಾಡಿದ್ದೀನಿ, ನೀವು ಇನ್ನು ಯಾವ ರೀತಿಯಾಗಿ ಪೈಪಿಂಗನ್ನು ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ನೋಡಿ, ಎಲ್ಲೂ ಕೂಡ ದಾರದ ಮೇಲೆ ಸ್ಟಿಚ್ ಬರದೇ ಇರೋ ರೀತಿಯಲ್ಲಿ ನಾನೀಗ ಹೇಗೆ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಈ ದಾರವನ್ನ ಹೀಗೆ ಎಳಿತಾ ಬರಬೇಕು. ಇಲ್ಲಿ ಇದು ಉಲ್ಟಾ ಮಾಡ್ಕೊಬೇಕು. ಫಸ್ಟ್ ಹೀಗೆ ಮಾಡಿಕೊಂಡು ಹೀಗೆ ಎಳಿತಾ ಬರಬೇಕು. ನಿಧಾನಕ್ಕೆ ಎಳಿಬೇಕು. ನೋಡಿ, ಒಂದೇ ರೀತಿಯಾದ ಪೈಪಿಂಗ್ ನಮಗೆ ರೆಡಿ ಆಗ್ಬಿಡತ್ತೆ. ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ರೌಂಡ್ ಆಗಿ ಬರುತ್ತೆ ಈ ಪೈಪಿಂಗು. ಇದೇ ರೀತಿಯಾಗಿ ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ಕೂಡ ಮಾಡ್ಕೊಬಹುದು. ಈ ದಾರ ಎಷ್ಟು ತೆಳುಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಲಾಸ್ಟ್ ಅಲ್ಲಿ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಈ ದಾರನು ಕೂಡ ವೇಸ್ಟ್ ಆಗೋದಿಲ್ಲ. ನೆಕ್ಸ್ಟ್ ಪೈಪಿಂಗಿಗೆ ಬರುತ್ತೆ. ನೋಡಿ ಎಷ್ಟು ಚಂದ ಆಗಿ ರೌಂಡ್ ಆಗಿ ಬಂದಿದೆ ಅಂತ ನೋಡಿದ್ರಿ ಅಲ್ವಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈಸಿ ಆಗಿದೆ ಅಂತ ಅನ್ಸಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಾನೂ ಕೂಡ ಕಾಮೆಂಟ್ ಮಾಡಿ. ಮತ್ತೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಆಗತ್ತೆ. ಥ್ಯಾಂಕ್ ಯು. ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಇನ್ನೆರಡು ಚಾನಲ್ ಮಾ ರಂಗೋಲಿ ಮತ್ತೆ ಅವನಿ ಆಲ್ ಇನ್ ಒನ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಪ್ಲೀಸ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್, ಶುಭ ದಿನ.